ಸಂಕೋಚ. ಈ ದುಡ್ಡನ್ನ ನಿಂಗೆ ಅಂತಾನೆ ತಂದಿರೋದು. ಮಡಿಕ. ವಯಸ್ಸ ಅಕ್ಕ, ಸೇಟು ಸಾಲ ಎಲ್ಲ ತೀರ್ಸಿವ್ನಿ. ಇನ್ನು ಈ ಮದುವೆಗೆ ಯಾವುದೇ ಅಡೆತಡೆ ಇರ್ಕೂಡ್ದು. ಆಮ್ಯಾಕೆ ಹಂಗಾಯ್ತು ಹಿಂಗಾಯ್ತು ಅದಾಯ್ತು ಇದಾಯ್ತು ಅಂತ ಕತೆಗಳೇನಾದ್ರೂ ಹೇಳಿದ್ಯೋ ಗೊತ್ತು ತಾನೆ ನನ್ನ ಪಾಪ. ಹಂಗಾಗಿ ಹಿಂಗೇನು ಆಗಲ್ಲ ಅಕ್ಕ. ಈ ಮದುವೆ ನಡೆಯುತ್ತೆ. ನಾನಿದ್ದೀನಲ್ಲ. ಗೆಪ್ತಿ ಮಡಿಕ, ಮಾತು ಕೊಟ್ಟಿದ್ಯಾ, ಕೊಟ್ಟ ಮಾತನ್ನ ಉಳಿಸ್ಕೊ. ನಾನಿನ್ ಬರ್ತೀನಿ ಕಣವ. ನಿಂಗೇನಂದ್ರ ಬೇಕಂದ್ರೆ ನನ್ನ ತವ ಕೇಳು, ಸಂಕೋಚ ಪಟ್ಕೋಬೇಡ. ಒಂದು ವಿಷಯ ಕೇಳೋದಿದೆ. ಕೇಳವ. ನಿಮ್ಮ ಮಗ ಎಂಥವನು ಅಂತ ಗೊತ್ತಿದ್ರು ನನ್ನ ಜೊತೆ ಮದುವೆ ಮಾಡಕ್ಕೆ ಹೊರಟಿದ್ದೀರಲ್ಲ, ಒಂದು ವೇಳೆ ನಿಮಗೆ ಮಗಳಿದ್ದು ನಿಮ್ಮ ಮಗನ ಥರ ಹುಡುಗನ ಕೊಟ್ಟು ಮದುವೆ ಮಾಡ್ತಿದ್ರಾ? ಖಂಡಿತ ಮಾಡ್ತಾ ಇದ್ದೆ. ಯಾಕೆಂದ್ರೆ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಮುಖ್ಯ ಆಗಕ್ಕಿಲ್ಲ. ಸರಿ ಇಲ್ಲದೆ ಇರೋದನ್ನ ಸರಿ ಮಾಡಬೇಕು. ಅವನನ್ನು ನೀನೇ ಸರಿ ಮಾಡು. ಸರ್, ಒಂದು ನಿಮಿಷ. ಏನು ಬೇಕು ಸರ್? ಇದು ಕಾರ್ತಿಕ್ ಅವ್ರಿಗೆ ಡೆಲಿವರಿ ಇತ್ತು. ಹೌದಾ? ಕೊಡಿ ಸರ್, ನಾನೇ ಕೊಡ್ತೀನಿ. ಇಲ್ಲ, ನಾನೇ ಪರ್ಸನಲ್ ಕೊಡಬೇಕು. ಹೌದಾ? ಒಂದು ನಿಮಿಷ ಸರ್. ಹಲೋ ಸರ್. ಸರ್, ನಿಮ್ಮ ಪಾರ್ಸಲ್ ಬಂದಿದೆ. ನಿಮ್ಮ ಕೈಲೇ ಕೊಡಬೇಕಂತೆ ಸರ್. ಗೊತ್ತಿಲ್ಲ ಸರ್, ನೀವೇ ಬರಬೇಕಂತೆ. ನಮ್ಮ ಕೈಲಿ ಕೊಡ್ತಾ ಇಲ್ಲ ಸರ್. ಸರ್, ಒಂದು ನಿಮಿಷ ವೆಯ್ಟ್ ಮಾಡಿ ಸರ್, ಬರ್ತಾರೆ. ಯಾರು ಸರ್? ಇವರೇ ವೇಟ್ ಮಾಡ್ತಿದ್ದೀರಾ ಸರ್? ನಾನೇನು ಆರ್ಡರ್ ಮಾಡಿಲ್ವಲ್ಲ, ಏನು ತಂದಿದ್ದೀರಾ? ಸರ್, ನಿಮ್ಮ ತಾಯಿ ಆ ಒಟ್ಟಾರದಲ್ಲಿ ಒಬ್ಬರೇ ಕೊರಗ್ತಿದ್ದಾರೆ ಸರ್. ದಿನ ಮಗ ಬರ್ತಾನೆ ಅಂತ ಕಾಯ್ತಿರ್ತಾರೆ. ಅವ್ರ ಕಷ್ಟ ನೋಡೋಕ್ಕಾಗ್ತಿಲ್ಲ ಸರ್. ದಯವಿಟ್ಟು ಒಂದ್ಸತಿ ಬಂದು ಅವ್ರ ಹತ್ರ ಮಾತಾಡ್ಸ್ಕೊಂಡು ಹೋಗಿ ಸರ್, ಪ್ಲೀಸ್ ಸರ್. ಏಯ್, ಯಾರೋ ನೀನು? ಯಾರು ನೀನು? ಇದೇನು ಫ್ಯಾಮಿಲಿ ಕೋರ್ಟ್ ಅನ್ಕೊಂಡಿದ್ಯಾ? ಡೆಲಿವರಿ ಕೆಲಸ ಮಾಡೋನು ಡೆಲಿವರಿ ಮಾಡಬೇಕು. ಸುಳ್ಳು ಹೇಳ್ಕೊಂಡು ನಾಟಕ ಮಾಡಬಾರ್ದು. ಹೋಗಿಲ್ಲಿಂದ. ಸರ್, ಪ್ಲೀಸ್ ಸರ್, ಕೋಪ ಮಾಡ್ಕೋಬೇಡಿ. ನಾನು ಡೆಲಿವರಿ ಬಾಯ್ ಆಗಿ ಬಂದಿಲ್ಲ. ನೀವು ಅಮ್ಮ ತುಂಬ ಕೊರಗ್ತಿದ್ದಾರೆ ಸರ್. ಮಗ ಮಗ ಅಂತ ಆಸೆ ಪಡ್ತಿದ್ದಾರೆ. ತುಂಬ ಏನಿಲ್ಲ ಸರ್, ಒಂದೇ ಒಂದ್ಸರಿ ಬಂದು ಮಾತಾಡ್ಸ್ಕೊಂಡು ಹೋಗಿ ಸರ್, ಪ್ಲೀಸ್ ಸರ್. ವಯಸ್ಸಾಗಿರೋರು ತುಂಬ ಖುಷಿ ಪಡ್ತಾರೆ ಸರ್. ಏಯ್, ನೀನು ಸಸ್ಪೆಂಡ್ ಮಾಡಿಸ್ತೀನಿ. ಯಾವ ಕಂಪ್ನಿನೋ ನಿಂದು? ಯಾರು ಅಂತ ಅನ್ಕೊಂಡಿದ್ಯಾ ನನ್ನನ್ನ? ಇಡಿಯಟ್. ನನ್ನ ತಾಯಿ ಬಗ್ಗೆ ನನಗೆ ಉಪದೇಶ ಕೊಡಕ್ ಬಂದಿದ್ಯಾ? ಯಾವನು ನೀನು? ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ. ಸೆಕ್ಯೂರಿಟಿ. ಸರ್ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಒಂದೇ ಒಂದ್ಸರಿ ಬಂದು ಸೆಕ್ಯೂರಿಟಿ, ಇವನನ್ನ ಮೊದಲು ಇಲ್ಲಿಂದ ಕಳಿಸಿ. ಇವನ್ ಇಲ್ಲೇ ಇದ್ರೆ ನಿನ್ನ ಸಸ್ಪೆಂಡ್ ಮಾಡ್ತೀನಿ, ಹುಷಾರ್. ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಸರ್. ಸರ್, ಒಂದೇ ಒಂದ್ಸರಿ ನನ್ನ ಮಾತು ಕೇಳಿ ಸರ್, ಪ್ಲೀಸ್ ಹೋಗಿ ಸರ್. ಸರ್, ಒಂದೇ ಒಂದ್ಸತಿ ಅವ್ರ ಹತ್ರ ಮಾತಾಡಕ್ ಬಿಡಿ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಹೋಗಿ. ಸರ್, ಇಲ್ಲ, ಒಂದು 2 ನಿಮಿಷ ಮಾತಾಡ್ಕೊಂಡ್ಬರ್ತೀನಿ ಸರ್. ಹೋಗಪ್ಪ. ಮಹೇಶ ಎಂಥ ಮನುಷ್ಯನೇ ಆಗಿರಲಿ, ಆದರೆ ರೇವತಕ್ಕ ಆರಾಧನಾ ನಮ್ಮವರು. ಎಷ್ಟೇ ಆದರೂ ನಮ್ಮ ಕಷ್ಟ ಸುಖಕ್ಕೆ ಆಗಿ ಬರೋ ಜನ. ಮದುವೆ ಮಾತ್ರ ಯಾವುದೇ ತೊಂದರೆ ಆಗದೆ ಇದ್ದಂಗೆ ಮಾಡಿ ಮುಗಿಸ್ಬೇಕು ಚಂದ್ರಣ್ಣ. ಇನ್ಮೇಲೆ ಆರಾಧನಾ ವಟಾರದಲ್ಲಿ ಇರೋದಿಲ್ಲ. ವಟಾರಕ್ಕೆ ಒಂದು ಕೈಗೆ ಹೋದಾಗತ್ತೆ. ಆರಾಧನಾ ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ಬೇಕು. ಆ ಥರ ಆಗಬೇಕು ಮದುವೆ.
ಎಂತ ಇಬ್ಬರು ಗುಟ್ಟು ಗುಟ್ಟಾಗಿ ಎಂತದ ವಿಷಯ ಮಾತಾಡ್ತಿದ್ದೀರಾ? ನನಗೆ ಹೇಳುದಿಲ್ವಾ? ಹಾ, ಮದ್ವೆ ತಯಾರಿ ವಿಷಯ ಬಗ್ಗೆ ಮಾತಾಡ್ತಾ ಇದ್ವಿ. ಅಡುಗೆ ಕೆಲಸ ಹೇಗಿದ್ರು ನೀವೇ ವಹಿಸ್ಕೊಂತೀರಲ್ಲ. ಅಯ್ಯ, ಈಗ ಅಡಿಗೆ ಕೆಲಸ ಮಾತ್ರ ನಾವು ಮಾಡುದಾ? ನಮ್ಮ ಆರಾಧನನ ಮದುವೆ ಅಲ್ಲ, ಎಂತ ಸಹಾಯ ಬೇಕಿದ್ರೂ ಮಾಡ್ತೇವೆ, ಹೇಳಿ ಆಯ್ತಾ? ಶಂಕರಣ್ಣ, ನೀವು ನನ್ನ ಮದುವೆ ಬಗ್ಗೆ ಅಷ್ಟೊಂದು ಸಂಭ್ರಮದಿಂದ ಮಾತಾಡ್ತಿದ್ದೀರಾ? ನಿಮಗೂ ಅಷ್ಟೊಂದು ಖುಷಿನಾ? ಮತ್ತಿನ್ನೇನಮ್ಮ ಆರಾಧನಾ, ಮದುವೆ ಅಂದಮೇಲೆ ಖುಷಿ ಸಂಭ್ರಮ ಎಲ್ಲ ಇರಬೇಕು. ಇಲ್ಲಾಂದ್ರೆ ಅದು ಮದುವೆ ಅಂತ ಅನ್ಸ್ಕೊಳತ್ತಾ? ಈಗ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಧೂಳು ಜಾಸ್ತಿ. ನೀನು ಮದುವೆ ಹುಡುಗಿ, ಒಳಗೋಗಮ್ಮ. ಈಗಲೇ ಕ್ಲೀನ್ ಮಾಡಂಗಿಲ್ಲ. ನಮ್ಮ ರಾಜ್ ಏನೇನೋ ಪ್ಲಾನ್ ಹಾಕೊಂಡಿದ್ದಾನೆ. ಅವ್ನು ಬರಲಿ, ಅವ್ನಿಗೆಲ್ಲ ಗೊತ್ತಿದೆ, ಆಮೇಲೆ ಕ್ಲೀನ್ ಮಾಡೋಣ. ವಟಾರ ಸ್ವಚ್ಛ ಮಾಡೋಕ್ಕೆ ಎಂಥ ಪ್ಲ್ಯಾನು? ನಾವು ಇದೇ ವಟಾರದವರು, ನಾವೇ ಕ್ಲೀನ್ ಮಾಡ್ತೀವಿ. ಏನು ಶಂಕರಣ್ಣ? ಕ್ಲೀನ್ ಮಾಡೋಣ. ಇಡೀ ವಟಾರಕ್ಕೆ ರಂಗೋಲಿ ಹಾಕ್ಸ್ಬಿಡ್ಬೇಕು. ನಮ್ಮ ಆರಾಧನಾ ಚೆನ್ನಾಗಿ ರಂಗೋಲಿ ಬಿಡಿಸ್ತಾ ಇದ್ಲು. ಈಗ ಆರಾಧನಂದೇ ಮದುವೆ, ಯಾರು ರಂಗೋಲಿ ಹಾಕೋರು? ಈಗೆಲ್ಲ ರಂಗೋಲಿ ಹಚ್ಚು ಸಿಗುತ್ತೆ ಶಂಕರಣ್ಣ. ಒಂದು 4 ಹತ್ತು ತಂದು ವಟಾರ ಸುತ್ತ ಹಾಕ್ಬಿಟ್ರೆ ಆಗೋಯ್ತು. ಏ ಇರಪ್ಪ, ರಾಜ್ ಬರಲಿ, ಆಮೇಲೆ ರಂಗೋಲಿ ವಿಷಯ ಮಾತಾಡೋಣ. ಏನು ಕೆಂಡಲ್ಲ? ನಮ್ಮ ರಾಜ ಸ್ಮಾಲ್ ಬಜೆಟಲ್ಲಿ ಎಂತ ಪ್ಲಾನ್ ಮಾಡಿದೆ ಅಂತ ಗೊತ್ತಾದ್ರೆ ಶಾಕ್ ಆಗಿ ಹೋಗ್ಬಿಡ್ತೀರಾ. ಆರಾಧನಾ, ಇಲ್ಲೇನ್ ಮಾಡ್ತಿದ್ಯಾ? ಒಳಗಡೆ ಬಾ. ಏನಾಗ್ತಿದೆ ಅಮ್ಮ ಒಟ್ಟಾರದಲ್ಲಿ? ರಾಜ್ ನೋಡಿದ್ರೆ ನನ್ನ ಮದುವೆ ಮಾಡಿಸ್ಲೇಬೇಕು ಅಂತ ಹಠ ತೊಟ್ಟು ನಿಂತಿದ್ದಾರೆ. ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ಅಕ್ಕ, ನಂಗೆ ಮಾವಿನ ಸೀಕರಣೆ ಅಂದರೆ ತುಂಬ ಇಷ್ಟ. ಆದರೂ ಯಾರೋ ಹೇಳಿದ್ರು ಸೀಕರಣೆ ತಿಂದರೆ ಶುಗರ್ ಜಾಸ್ತಿ ಆಗುತ್ತಂತೆ. ಅದಕ್ಕೆ ನಾನು ಬರೀ ಮಾವಿನನ್ನೇ ತಿಂತೀನಿ. ಬರೀ ಮಾವಿನ ತಿಂದ್ರು ಶುಗರ್ ಜಾಸ್ತಿ ಆಗುತ್ತೆ ಕಣೆ, ಗೊತ್ತಿಲ್ಲ ನಿನಗೆ? ರೀ, ಸ್ವಲ್ಪ ಸುಮ್ಮನೆ ಇರ್ರಿ. ತಿನ್ಬೇಕು ಅನ್ಸ್ತಾ ತಿನ್ಬೇಕು, ಹಾಗೆಲ್ಲ ಉಪದೇಶ ಹೇಳ್ಕೊಂಡು ಬರಬಾರ್ದು. ಹೌದಲ್ವಾ? ಉಪದೇಶ ಏನಿದ್ರು ಬೇರೆಯವ್ರಿಗೆ, ನಮಗಲ್ಲ. ತಿನ್ನ. ವಾವಮ್ಮ, ಮಾವಿನ ತುಂಬ ಸ್ವೀಟ್ ಆಗಿದೆ. ಅಯ್ಯೋ ಹೌದಾ, ನನಗೆ ಕೊಟ್ಟಿರೋದು ಸ್ವಲ್ಪ ಹುಳಿಯಾಗಿತ್ತು, ಸರಿಯಾಗಿ ಹಣ್ಣಾಗಿರ್ಲಿಲ್ಲ ಅನ್ಸುತ್ತೆ. ಅಯ್ಯೋ, ಕೈಲಾಸ ಕರ್ಕೊಂಡೋದ್ರು ಕೊಂಗ್ ಕುಡ್ಕೋದು ಬಿಡೋದಿಲ್ಲ ನೀನು. ಸುಮ್ ತಿನ್ನಕ್ಕೆ ಬರಲ್ವಾ ನಿಂಗೆ? ನೀವು ಸುಮ್ಮನೆ ಇರ್ರಿ. ಅಮ್ಮ, ಅದೇನದು ಇದಕ್ಕಿದಾಗೆ ಮಾವಿನ ಹಣ್ಣು ತೊಗೊಂಬಂದ್ಬಿಟ್ಟಿದ್ಯಾ? ಅಯ್ಯೋ, ತಂದಿದ್ದಲ್ಲ ಕಣೆ, ಯಾರೋ ಒಬ್ಬ ಡೆಲಿವರಿ ಬಾಯ್ ತಂದು ಕೊಟ್ಟು ಹೋದ. ಯಾರ್ದೋ ಮನೆಗೆ ಕೊಡಬೇಕಾಗಿತ್ತು, ನಮ್ಮ ಮನೆಗೆ ಕೊಟ್ಟು ಹೋದ. ಅಮ್ಮ, ರಾಜ್ಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ಅಲ್ವಾ? ತುಂಬ ಇಷ್ಟ. ಆದರೆ ಏನು ಮಾಡೋದು, ಅವನು ಎಲ್ಲಿದ್ದಾನೋ ಅಲ್ಲಿ ತಿಂತಾ ಇದ್ದಾನೆ ಅಂತ ಅನ್ಕೋಬೇಕು. ಆದರೆ ಎಲ್ಲಿದಾನೋ ಏನೋ, ಅವನಿಗಿದೆಲ್ಲ ಸಿಗುತ್ತೋ ಇಲ್ವೋ? ಮಾವಿನ ಹಣ್ಣಿದ್ರೂ ತಗೊಳಕ್ಕೆ ಮನಸ್ಸಾಗುತ್ತೋ ಇಲ್ವೋ? ನಮ್ಮನ್ನೆಲ್ಲ ಬಿಟ್ಟು ತಿನ್ನೋ ಆಸೆ ಆಗುತ್ತೋ ಇಲ್ವೋ? ಹಾಗೆಲ್ಲ ಏನೇನು ಕಲ್ಪಿಸ್ಕೋಬಾರ್ದು ಅಮ್ಮು. ಹಾಗೆ ಅನ್ಕೊಂಡ್ರೆ ಬೇಜಾರಾಗತ್ತೆ. ನಿಜ ಹೇಳಮ್ಮು, ಮೊದಲನೇ ಸತಿ ನನಗೆ ರಾಜ್ ಚೆನ್ನಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನು ಎಲ್ಲಿದ್ದಾನೋ ಅಲ್ಲೇ ಖುಷಿಯಾಗಿದ್ದಾನೆ ಅಂತ ಅನ್ನಿಸ್ತಾ ಇದೆ. ರಾಜ್ ಎಲ್ಲಿದ್ದಾನೆ ಅಂತ ಅಪ್ಪ ಏನಾದರೂ ಹೇಳಿದ್ರಾ? ನಿಮ್ಮ ಅಪ್ಪಂಗೆ ರಾಜ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಇನ್ನು ನನಗೆ ಹೇಳ್ತಾರಾ? ಮತ್ತೆ ಮೂರ್ತಿ ಅಂಕಲ್ ಹತ್ರ ಆದರೂ ಕೇಳಬೇಕಿತ್ತು. ನೀನು ಸ್ವಲ್ಪ ಒತ್ತಾಯ ಮಾಡಿ ಕೇಳಿದ್ರೆ ಹೇಳ್ತಾರಮ್ಮ. ನೀನು ಟ್ರೈ ಮಾಡಿಲ್ಲ ಅನ್ಸುತ್ತೆ ಅಷ್ಟೇ. ಅಯ್ಯೋ ಅಮ್ಮು, ನಾನು ಎಷ್ಟು ಸತಿ ಕೇಳಿದ್ದೀನಿ, ಮೂರ್ತಿ ಹೇಳಲ್ಲ. ಅತ್ತಿಗೆ ಇದೊಂದು ವಿಷಯ ಮಾತ್ರ ಕೇಳಬೇಡಿ ಅಂತಾನೆ ಹೇಳ್ತಾರೆ. ನೀನು ಅಪ್ಪನ ಎದುರುಗಡೆ ಕೇಳಿದ್ಯಾ?
ಅದಕ್ಕೆ ಅವ್ರು ಹೇಳಿಲ್ಲ. ಅಪ್ಪ ಇಲ್ದೇ ಇರ್ಬೇಕಾದ್ರೆ ಕೇಳಿ ನೋಡು, ಹೇಳಿದ್ರು ಹೇಳ್ಬೋದು. ಮಹೇಶ್ ಸರ್, ಮಹೇಶ್ ಸರ್, ಏನು ರಾಜಲಕ್ಷ್ಮಿ ಸಮಾಚಾರ? ಎಲ್ಲ ಅರೇಂಜ್ಮೆಂಟ್ ಒಂದು ಹಂತಕ್ಕಾಗಿದೆ. ಮೆನು ಒಂದು ಫೈನಲ್ ಆಗಬೇಕು. ಹೇಗಿದ್ರು ನಮ್ಮ ಭಟ್ರ ಫ್ಯಾಮಿಲಿ ಇಲ್ಲೇ ಇದಾರಲ್ಲ, ನೀವು ಅಂದ್ಬಿಡಿ, ಅದು ಫೈನಲ್ ಮಾಡ್ಬಿಡೋಣ. ರಾಜಲಕ್ಷ್ಮಿ ಈ ಭಟ್ರ ಕೈಲಿ ಮಾಡ್ಸದ? ಅವ್ರಿಗೂ ನನಗೂ ಅಷ್ಟಕ್ಕಷ್ಟೇ. ಆಮೇಲೆ ಉಪ್ಪಕ್ಕ ಜಾಗದಲ್ಲಿ ಸಕ್ಕರೆ ಹಾಕ್ಬಿಟ್ರೆ, ಸಕ್ಕರೆ ಹಾಕೋ ಜಾಗದಲ್ಲಿ ಹುಳಿ ಹಿಂಡ್ಬಿಟ್ರೆ ನಾನೇನು ಮಾಡಲಿ? ಮಹೇಶ್ ಸರ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅಡುಗೆ ವಿಷಯ ಬಂದರೆ ಅವ್ರು ತುಂಬ ಪ್ರೊಫೆಷ್ನಲ್, ಸೂಪರಾಗಿ ಮಾಡ್ತಾರೆ. ಅದು ಅಲ್ಲದೆ ನಿಮ್ಮ ಬಜೆಟಲ್ಲೇ ಆಗತ್ತೆ, ಅವ್ರ ಕೆಲೆ ಮಾಡ್ಸೋಣ. ಅವ್ರನ್ನ ಹಾಕ್ಕೊಂಡ್ರೆ ಕಾಸು ಕಡಿಮೆ ಆಗುತ್ತೆ ಅಂತೀಯ ರಾಜಲಕ್ಷ್ಮಿ? ಹಂಗಿದ್ರೆ ಬೇಕಾದ್ರೆ ಒಂದು ಕೈ ನೋಡುವ. ಅವ್ರಿಗೂ ನನಗೂ ಅಷ್ಟೇನು ತೊಂದರೆ ಇಲ್ಲಪ್ಪ, ಚೆನ್ನಾಗೇ ಇದ್ದೀವಿ. ಸವಿತಕ್ಕ ಬನ್ನಿಲ್ಲಿ. ಲಂಚಿಗೆ ನಾನು ರೆಡಿ ಮಾಡಿರೋ ಮೆನು ಹೇಳ್ತೀನಿ, ನಿಮ್ಮ ಸಜೆಷನ್ ಕೊಡಿ. ರೆಗ್ಯುಲರ್ ಐಟಮ್ ಅಂತೂ ನಿಮ್ಗೆ ಗೊತ್ತೇ ಇದೆ, ಹುಳಿ ರಸಂ ಅನ್ನ, ಇದನ್ನಂತೂ ನಾನು ಹೇಳಲ್ಲ. ಅದ್ರ ಜೊತೆಗೆ ಪೂರಿ ಬಾಜಿ. ಆದರೆ ಅದು ಎಲ್ರಿಗೂ ಇಷ್ಟ ಆಗಲ್ಲ, ಅಂಥವ್ರಿಗೆ ಕುಲ್ಚಾ ಮತ್ತೆ ವೆಜ್ ಕುರ್ಮಾ ಇರಲಿ. ಹಾಗೆ ಒಂದು ಸಾದಾ ಪಲಾವು ಮತ್ತೆ ಕಾಶ್ಮೀರಿ ಪಲಾವ್. ರಾಜಲಕ್ಷ್ಮಿ ಒಂದು ನಿಮಿಷ. ನಾವೇನು ಮದುವೆ ಮಾಡ್ತಾ ಇದೀವೋ ಇಲ್ಲ ಊರಪ್ಪ ಮಾಡ್ತಾ ಇದೀವೋ? ಮದುವೆಗೆ ಪೂರಿ ಬಾಜಿ ಯಾಕೆ ಬೇಕು? ಅದೇನು ಬೆಳಿಗ್ಗೆ ತಿಂಡಿಗ ಅಲ್ಲ ತಾನೆ? ಅದು ಸಾಲದು ಅಂತ ಕುಲ್ಚಾ ಕುರ್ಮಾ? ಅಯ್ಯೋ ನನ್ನ ಕರ್ಮ, ಇದ್ಯಾವುದು ಬೇಡ. ಊಟ ಹೆಂಗಿರ್ಬೇಕು ಅಂದ್ರೆ ಜನ ನಗ್ನಗ್ತಾ ಮನೆಗೆ ಹೋಗ್ಬೇಕು. ಈ ಮಹೇಶ ತುಂಬಾ ಚೆನ್ನಾಗಿ ಊಟ ಆಗ್ದ ಅಂತ ಮಾತಾಡ್ಕೋಬೇಕು. ಮಹೇಶಣ್ಣ, ಜನ ಮಾತಾಡ್ಕೋಬೇಕು ಅಂದ್ರೆ ಊಟದಲ್ಲಿ ವೆರೈಟಿ ಇರಬೇಕಲ್ವಾ?